ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಸ್ಕಿನ್ ಜೊತೆ ಅಂತ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ಈ ಹ್ಯಾಂಡಿಗೂ ಡಿಫ್ರೆನ್ಸ್ ನೋಡಿ. This video is all about a skin whitening cream. So Ftune is a natural whitening cream. ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನ ಮತ್ತು ಮೆಲನಿನ್ ಡಿಪಾಸಿಟ್ನ ರೆಡ್ಯೂಸ್ ಮಾಡಿ ಮತ್ತು ಸ್ಕಿನ್ನ ಬ್ರೈಟನ್ ಅಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಲೈವ್ ರಿಸಲ್ಟ್ನ ನಾವು ಈ ವಿಡಿಯೋದಲ್ಲಿ ನೀವೇ ನೋಡಿ ತಿಳ್ಕೊಳ್ಳಿ. ಕಂಪ್ಲೀಟಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರ ಯೂಸಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ನಿಮಗೆಲ್ಲ ತಮ್ನೈಲ್ ನೋಡೇ ಗೊತ್ತಾಗಿರುತ್ತೆ. ಸೊ ಮಾರ್ಕೆಟಿಗೆ ಇವತ್ತೊಂದು ಹೊಸ ಕ್ರೀಮ್ ಲಾಂಚ್ ಆಗಿದೆ. ರೀಸೆಂಟಾಗಿ ಲಾಂಚ್ ಆಗಿರೋವಂಥ ಕ್ರೀಮ್ ಇದು. ಆ್ಯಂಡ್ ಇದು ಲೈಕ್ ಇಟ್ ಕಮ್ಸ್ ಅಂಡರ್ ಸ್ಕಿನ್ ಕೇರ್ ಪ್ರಾಡಕ್ಟ್. ಸೊ Ftune ಅವರು ಒಂದು ಒಳ್ಳೆ ಫೇಸ್ ವೈಟ್ನಿಂಗ್ ಕ್ರೀಮ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ದುಬೈಲಿ. ಸೊ ನೋಡೋಣ ಕ್ರೀಮ್ ಹೇಗಿದೆ ಅಂತ. ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಇದು ಹೇಗಿದೆ ಅಂತ. ಆ್ಯಂಡ್ ಹ್ಯಾವ್ ಬಿನ್ ಯೂಸಿಂಗ್ ಸಿನ್ಸ್ ಫ್ಯೂ ಡೇಸ್. ಸೊ ಯೂಸ್ ಮಾಡಿದ ನಂತರ ನಿಮಗೆ ಇದ್ರ ರಿವ್ಯೂನ ಹೇಳ್ತಾ ಇದ್ದೀನಿ. ಸೊ Ftune ಫಾರ್ ಆಲ್ ಸ್ಕಿನ್ ಪ್ರಾಬ್ಲಮ್ಸ್. ಆ್ಯಂಡ್ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು ಅಂದರೆ ಐ ವಾಸ್ ಸೋ ಇಂಪ್ರೆಸ್ಡ್ ಬೈ ದ ಪ್ಯಾಕೇಜಿಂಗ್. ಸೊ ಕ್ರೀಮ್ ಬಾಟಲ್ ಹೀಗಿದೆ Ftune. ಆ್ಯಂಡ್ ಐ ಹ್ಯಾವ್ ಟು ಟೆಲ್ ಯು ಒನ್ ಥಿಂಗ್. ಏನು ಗೊತ್ತಾ, ಈ ಕ್ರೀಮ್ನ ನೀವು ಆನ್ಲೈನ್ ವೆಬ್ಸೈಟಲ್ಲಿ ಬೈ ಮಾಡಿಬಿಡಿ. ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನಲ್ಲೆಲ್ಲ ಡ್ಯೂಪ್ಲಿಕೇಟ್ ಕ್ರೀಮ್ನ ಸೆಲ್ ಮಾಡ್ತಿದ್ದಾರೆ. ಸೊ ನೀವು ಅಲ್ಲೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ. ಡೈರೆಕ್ಟಾಗಿ ಇವ್ರದ್ದೇ ವೆಬ್ಸೈಟಲ್ಲಿ ನೀವು ಪರ್ಚೇಸ್ನ ಮಾಡಿ. ಆ್ಯಂಡ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಅವ್ರ ನಂಬರ್ನ ಕೊಟ್ಟಿರ್ತೀನಿ. ಬೇಕಾದ್ರೆ ನೀವು ಅವ್ರಿಗೆ ವಾಟ್ಸಪ್ ಮಾಡ್ಬೋದು, ಇಲ್ಲ ಅಂದರೆ ಅವ್ರ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಈ ಕ್ರೀಮ್ನ. ಸೊ ಲೆಟ್ ಮಿ ಟೆಲ್ ಯು ಮೋರ್ ಅಬೌಟ್ ದಿಸ್ ಕ್ರೀಮ್. ಸೊ Ftune ಅನ್ನೋದು ಎಲ್ಲ ಇದೆ ಫಾರ್ ಆಲ್ ಸ್ಕಿನ್ ಪ್ರಾಬ್ಲಮ್ಸ್. ಈ ಕ್ರೀಮ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇದು ವೈಟ್ನಿಂಗ್ ಕ್ರೀಮ್, ಸ್ಕಿನ್ನ ಲೈಟ್ನಿಂಗ್ ಮಾಡುತ್ತೆ. ಸೊ ಗ್ರ್ಯಾಜುಯಲಿ ಇದು ಯೂಸ್ ಮಾಡ್ತಿದ್ದಂಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾವುದೇ ಆಗಲಿ ಒಂದೇ ದಿನಕ್ಕೆ ರಿಸಲ್ಟ್ ಸಿಗೋಲ್ಲ. ಸೊ ಅಟ್ಲೀಸ್ಟ್ ನಾವು ಮಿನಿಮಮ್ ಆ ಬಾಟಲ್ ಆದರೂ ಖಾಲಿ ಮಾಡಬೇಕು ನಮಗೆ ರಿಸಲ್ಟ್ ಗೊತ್ತಾಗಬೇಕು ಅಂದರೆ. ಆ್ಯಂಡ್ ರಿಮೂವ್ ಡಾರ್ಕ್ ಸ್ಪಾಟ್, ರಿಮೂವ್ ಅಂಡರ್ ಐ ಡಾರ್ಕ್ ಸರ್ಕಲ್, ವೈಟನ್ಸ್ ಡಾರ್ಕ್ ನಕ್ಕಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಆ್ಯಂಡ್ ಈಗ ಅದು ಹಾಗೆ ವರ್ಕು ಕೂಡ ಮಾಡುತ್ತಾ ಅಂತ ಗೊತ್ತಾಗಬೇಕು ಅಂದರೆ ಅದನ್ನು ನಾವು ಯೂಸ್ ಮಾಡೇ ನೋಡಬೇಕಲ್ವಾ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕ್ರೀಮ್. ಆ್ಯಂಡ್ ಈ ಕ್ರೀಮ್ ಫ್ರ್ಯಾಗ್ನೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೀವು ಯಾವುದೇ ಕ್ರೀಮ್ ಫಸ್ಟಿಗೆ ಟ್ರೈ ಮಾಡಬೇಕಾದ್ರೆ ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ. ಈಗ ಎಲ್ಲ ಕ್ರೀಮು ಎಲ್ಲ ಸ್ಕಿನ್ ಟೋನಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರೊಬ್ಬರು ಸ್ಕಿನ್ ಟೋನ್ ವೇರಿ ಆಗುತ್ತೆ. ಸೊ ಫಸ್ಟ್ ನೀವು ಯಾವುದೇ ಒಂದು ಕ್ರೀಮ್ ತೊಗೊಂಡ್ರೂ ಪ್ಯಾಚ್ ಟೆಸ್ಟ್ ಅಂದರೆ ಸ್ವಲ್ಪ ನಿಮ್ಮ ಕೈ ಮೇಲೆ ಹಾಕ್ಕೊಂಡು ನೋಡಿ. ಇದು ನಿಮಗೇನಾದ್ರು ಇಚ್ಚಿನೆಸ್ ಬರುತ್ತಾ ಅಥವಾ ಏನಾದರೂ ಎಲರ್ಜಿಕ್ ರಿಯಾಕ್ಷನ್ ಆಗುತ್ತಾ ಅಂತ ನೀವು ಈ ಥರ ಪ್ಯಾಚ್ ಟೆಸ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ಒಂದು 5-10 ಮಿನಿಟ್ಸ್ ಬಿಟ್ಟು ಲೈಕ್ ಏನೂ ರಿಯಾಕ್ಷನ್ ಆಗಿಲ್ಲ ಅಂದರೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್ ಆನ್ ಯೋರ್ ಫೇಸ್. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಸ್ಕಿನ್ ಜೊತೆ ಅಂತ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ಈ ಹ್ಯಾಂಡಿಗೂ ಡಿಫ್ರೆನ್ಸ್ ನೋಡಿ. ಸೊ ಅವ್ರು ಹೇಳ್ದಂಗೆ ಇಟ್ಸ್ ಲೈಕ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್. ಬ್ರ್ಯಾಂಡ್ ಏನು ಪ್ರಮೋಟ್ ಮಾಡ್ತಾ ಇದೆ ಅಂದರೆ Ftune, ಇಟ್ಸ್ ಅ ಸ್ಕಿನ್ ವೈಟ್ನಿಂಗ್ ಕ್ರೀಮ್. ಸೊ ಅದು ಹೇಳ್ದಂಗೆ ಲೈಕ್ ನನಗಂತೂ ತುಂಬ ಡಿಫ್ರೆನ್ಸ್ ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಿದೆಯಲ್ವ ನೋಡಿ, ಅಬ್ಸರ್ವ್ ಮಾಡಿ. ಇದಕ್ಕೆ ನಾನು ಕ್ರೀಮ್ ಅಪ್ಲೈ ಮಾಡಿದ್ದೀನಿ, ಇದಕ್ಕೆ ಅಪ್ಲೈ ಮಾಡಿಲ್ಲ. ಸೊ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ಆ್ಯಂಡ್ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನಾನು. ಸೊ ಇದು ಸ್ಕಿನ್ ಕೇರ್ ರೋಟೀನ್ ಆಗಿರೋದ್ರಿಂದ ಇದು ಮೇಕಪ್ ಅಂಡರ್ ಬರಲ್ಲ. ಆ್ಯಂಡ್ ಏನು ಅಂದರೆ ನೀವು ನೈಟ್ ಮಲ್ಗೋ ಮುಂಚೆ ನಿಮ್ಮ ಫೇಸ್ ವಾಶ್ ಮಾಡ್ಕೊಂಡು ಫುಲ್ ಸ್ಕಿನ್ ಡ್ರೈ ಆಗಿರಬೇಕು, ಪ್ಯಾಟ್ ಡ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದಾದ ನಂತರ ಈ ಕ್ರೀಮ್ನ ನೀವು ಫೇಸಿಗೆ ಅಪ್ಲೈ ಮಾಡಬೇಕು. ಸೊ ಯು ಕ್ಯಾನ್ ಸಿ ಬಿಫೋರ್ ಆ್ಯಂಡ್ ಆಫ್ಟರ್ ಇಲ್ಲೇ ತೋರಿಸ್ತೀನಿ. ಸೊ ಒಂದು ಸೈಡ್ ನಾನು ಈ ಕ್ರೀಮ್ ಅಪ್ಲೈ ಮಾಡ್ತೀನಿ, ಇನ್ನೊಂದು ಸೈಡ್ ಮಾಡಲ್ಲ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಲೈಕ್ ಹಾಫ್ ಆಫ್ ಮೈ ಫೇಸ್ ನಾನು ಈ ಸೈಡು ಈ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅವಾಯ್ಡ್ ಯೂಸಿಂಗ್ ಅಂಡರ್ ಯುವರ್ ಐಸ್. ಸ್ವಲ್ಪ ಕಣ್ಣು ಕೆಳಗೆ ಎಲ್ಲ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ಜಸ್ಟ್ ಸ್ಕಿನ್ ಮೇಲೆ ಇಲ್ಲಿ ಅಪ್ಲೈ ಮಾಡಿ. ತುಂಬ ಕಣ್ಣೊಳಗೆಲ್ಲ ಬೇಡ, ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗುತ್ತೆ. ಸೊ ಇಷ್ಟು ಈ ಕಡೆ ಸೈಡ್ ಇಷ್ಟು ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇದು ವೈಟ್ನಿಂಗ್ ಜೊತೆ ಒಂಥರ ಶೈನಿಂಗ್ನೆಸ್ ಕೊಡುತ್ತೆ. ಇಟ್ ಬ್ರೈಟನ್ ಅಪ್ಸ್ ಯುವರ್ ಸ್ಕಿನ್, ಯು ನೋ.
ನಿಮಗೆ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಜಸ್ಟ್ ಸಿ, ಈ ಸೈಡ್ ಮಾತ್ರ ನಾನು ನೋಸ್ ಇಲ್ಲೆಲ್ಲ ಅಪ್ಲೈ ಮಾಡಿಲ್ಲ, ಜಸ್ಟ್ ಈ ಸೈಡ್ ಚೀಕ್ಸಿಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಎಷ್ಟು ಲೈಟನ್ ಅಪ್ ಆಗಿದೆ ಅಲ್ಲ, ಒಂಥರ ಫ್ರೆಶ್ನೆಸ್ ಕೊಡ್ತದೆ. ಸೊ ನೀವು ಮಲ್ಗೋಕ್ಕಿಂತ ಮುಂಚೆ ಈ ಕ್ರೀಮ್ನ ಓವರಾಲ್ ನಿಮ್ಮ ಫೇಸ್ ಮತ್ತು ಇಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು, ಎಲ್ಬೋ ಅಥವಾ ಇಲ್ಲಿ ನಕ್ಕಲ್ಸಿಗೂ ಅಪ್ಲೈ ಮಾಡ್ಬೋದು. ಸೊ ಇಲ್ಲೂ ನಿಮಗೆ ಸ್ಕಿನ್ ವೈಟ್ನಿಂಗ್ ಬೇಕು ಅಂದರೆ ಎಲ್ಲ ಕಡೆ ಅಪ್ಲೈ ಮಾಡಿ. ಆಮೇಲೆ ಇನ್ನೊಂದು ಏನು ಅಂದರೆ ಜಸ್ಟ್ ಇದು ಅಪ್ಲೈ ಮಾಡಿ ಬಿಡಬೇಕು. ತುಂಬ ರಬ್ ಮಾಡೋದಾಗಲಿ ಮಸಾಜ್ ಮಾಡೋದಾಗಲಿ ಏನು ಬೇಡ. ಜಸ್ಟ್ ಈ ಥರ ಹಿಂಗೆ ಲೈಟಾಗಿ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಬಿಟ್ಟರೆ ಸಾಕು. ನೆಕ್ಸ್ಟ್ ಯು ಕ್ಯಾನ್ ಜಸ್ಟ್ ಸ್ಲೀಪ್ ಪೀಸ್ಫುಲಿ ಆ್ಯಂಡ್ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಕೋಬೋದು. ಸೊ ಈ ಥರ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಇದನ್ನು ಒಂದು 4 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಇನ್ಸ್ಟೆಂಟ್ ರಿಸಲ್ಟ್ಸ್ ಥರ ಸಿಗ್ತಾ ಇದೆ. ಈಗಲೇ ನಿಮಗೆ ಡಿಫ್ರೆನ್ಸ್ ತೋರಿಸಿದ್ನಲ್ಲ ಹ್ಯಾಂಡ್ಸಲ್ಲೇ ನೋಡಿ, ಈಗಲೂ ಹ್ಯಾಂಡ್ಸಲ್ಲಿ ಹೇಗಿದೆ. ಸೊ ಲೈಕ್ ನನಗೆ ಸಖತ್ ಚೇಂಜಸ್ ಕಾಣ್ತಾ ಇದೆ. ಓಕೆ, ಈ ಬಾಟಲ್ ಫುಲ್ ಖಾಲಿ ಆದ ನಂತರ ಹೇಗೆ ರಿಸಲ್ಟ್ ಸಿಗುತ್ತೆ ಅಂತ ಅದನ್ನು ಕೂಡ ಮಾಡ್ತೀನಿ. ಬಟ್ ನಿಮಗೆ ಆ್ಯಕ್ನಿ ಮಾರ್ಕ್, ಪಿಂಪಲ್ ಮಾರ್ಕ್, ಏನಾದರೂ ಡಾರ್ಕ್ ಸ್ಪಾಟ್ಸ್ ಅಥವಾ ಪಿಗ್ಮೆಂಟೇಷನ್ ಇದ್ದರೆ ಹೈಲಿ ರೆಕಮೆಂಡೆಡ್ ಕ್ರೀಮ್ ಇದು. ಇದನ್ನು ಯೂಸ್ ಮಾಡಿ. ತುಂಬಾ ಚೆನ್ನಾಗಿದೆ ಫ್ರೇಗ್ರೆನ್ಸ್ ಆ್ಯಂಡ್ ಇಚ್ಚಿನೆಸ್ ನನಗೇನು ಅನ್ನಿಸ್ಲಿಲ್ಲ. ಬಿಕಾಸ್ ಇದರಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದೆಲ್ಲ ಒಂಥರ ಲೈಕ್ ಏನು ಅಂದರೆ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಹಾಕಿದ್ದಾರೆ. ಆ ಥರ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಇದರಲ್ಲಿ. ಬಿಕಾಸ್ ವೆಯ್ಟ್, ನಾನು ನಿಮಗೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದ್ದರೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ ಲೆಟ್ ಮಿ ಟೆಲ್ ಯು. ಸೊ ಇಂಗ್ರೀಡಿಯೆಂಟ್ಸ್ ಇನ್ಕ್ಲೂಡ್ಸ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಸ್ಯಾಂಡಲ್ ಎಕ್ಸ್ಟ್ರಾಕ್ಷನ್, ಟರ್ಮರಿಕ್ ಎಕ್ಸ್ಟ್ರಾಕ್ಷನ್, ಗ್ಲೂಟಥಯೋನ್ ಮತ್ತು ಬಯೋಟಿನ್, ಕೋಜಿಕ್ ಆ್ಯಸಿಡ್, ಕೊಲಾಜಿನ್, ಗ್ಲಿಸರಿನ್, ವೈಟಮಿನ್ ಎ, ಬಿ, ಸಿ ಆ್ಯಂಡ್ ಇ, ಆಲ್ಫಾ ಅರ್ಬಿಟಿನ್, ವಾಟರ್. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಸಹ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆ ನಿಮಗೆ ಹೌ ಟು ಯೂಸ್ ಅನ್ನೋದು ಇದು ಕೂಡ ಕೊಟ್ಟಿದ್ದಾರೆ ಮ್ಯಾನ್ಯುಯಲ್. ಸೊ ಹಿಯರ್ ಯು ಕ್ಯಾನ್ ಸಿ ಹೌ ಟು ಯೂಸ್. ವಾಶ್ ಯೋರ್ ಫೇಸ್ ಆ್ಯಂಡ್ ಡ್ರೈ ಇಟ್ ಆಫ್ ಬಿಫೋರ್ ಗೋಯಿಂಗ್ ಟು ಬೆಡ್. Step 2, apply the cream gently to the skin. Third, after waking up, wash your face and pat dry. ಸೊ ನೋಡ್ತಿದ್ದೀರಲ್ಲ ನನ್ನ ಫೇಸ್ ಎಷ್ಟು ಗ್ಲೋಯಿ ಆಗಿದೆ ಅಂತ. ತುಂಬ ಗ್ಲೋಯಿಂಗ್ ಆಗಿ ಗ್ಲಾಸಿ ಫಿನಿಶ್ ಲುಕ್ ಕೊಡ್ತಾ ಇದೆ ಆ್ಯಂಡ್ ವೈಟ್ನಿಂಗ್ ಕೂಡ ಅನಿಸುತ್ತೆ. ನೀವು ಒಂದ್ಸತಿ ಯೂಸಿಗೆ ನಿಮಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಎಲ್ಲರೂ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್. ಆ್ಯಂಡ್ ದಿಸ್ ಇಸ್ ಮೈ ಹಾನೆಸ್ಟ್ ರಿವ್ಯೂ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಫುಲ್ ಯೂಸ್ ಮಾಡಿದ ನಂತರ ಇನ್ನೂ ಗುಡ್ ರಿಸಲ್ಟ್ ಸಿಗುತ್ತೆ ನನಗೆ. ಬಿಕಾಸ್ ನಾನು ಒಂದು ವಾರ ಅಷ್ಟೇ ಯೂಸ್ ಮಾಡಿರೋದು, ಇದು ಒಂದು 4 ಡೇಸ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಸೊ ನನಗಂತೂ ರಿಸಲ್ಟ್ಸ್ ತುಂಬ ಇಷ್ಟ ಆಯಿತು. ನಿಮಗೆ ಈ ಕ್ರೀಮ್ ಬೇಕು ಅಂದರೆ ನಾನು ಹೇಳ್ದಂಗೆ ಅವ್ರದ್ದೇ ವೆಬ್ಸೈಟಿಗೆ ಹೋಗಿ ನೀವು ಪರ್ಚೇಸ್ ಮಾಡಿ. ಬಿಕಾಸ್ ಫೇಕ್ ಪ್ರಾಡಕ್ಟ್ನ ಮಾರ್ತಾ ಇದ್ದಾರೆ, ಇವ್ರ ನೇಮಲ್ಲೇ ಫೇಕ್ ಪ್ರಾಡಕ್ಟ್ಸ್ ಕ್ರೀಮ್ಸ್ನ ಮಾರ್ತಾ ಇದ್ದಾರೆ. ಸೊ ಬೇರೆ ಯಾವುದೋ ಆನ್ಲೈನ್ ವೆಬ್ಸೈಟಲ್ಲಿ ನೀವು ತೊಗೊಳಕ್ಕೆ ಹೋಗ್ಬಿಡಿ. ಇವ್ರದ್ದೇ ಓನ್ ವೆಬ್ಸೈಟ್ ಇದೆ. ಇಲ್ಲಾಂದರೆ ನಾನಿಲ್ಲಿ ಅವ್ರದ್ದು ನಂಬರ್ ಮೆನ್ಷನ್ ಮಾಡ್ತೀನಿ, ಅಲ್ಲೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಕ್ರೀಮ್ನ ತೊಗೋಬೋದು. ಸೊ ಮೇಡ್ ಇನ್ ದುಬೈ ಆ್ಯಂಡ್ ರಿಸಲ್ಟ್ಸ್ ಕೂಡ ಹಾಗೇನೇ ಇದೆ, ಚೆನ್ನಾಗಿದೆ. ಸೊ ದಿಸ್ ವಿಡಿಯೋ ವಾಸ್ ಆಲ್ ಅಬೌಟ್ ದಿಸ್ ಪ್ರಾಡಕ್ಟ್ ಆ್ಯಂಡ್ ನಿಮಗೂ ಇಷ್ಟ ಆದರೆ ಪರ್ಚೇಸ್ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ಯಾರೇ ಆಗಲಿ ಇದೇ ಕ್ರೀಮ್ ಅಂತಲ್ಲ, ಯಾವುದೇ ಒಂದು ನೀವು ಕ್ರೀಮ್ ತೊಗೊಳ್ಳಿ, ಪ್ಯಾಚ್ ಟೆಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒಂಚೂರು ನೀವು ನಿಮ್ಮ ಸ್ಕಿನ್ ಮೇಲೆ ಹಾಕ್ಕೊಂಡು ಟೆಸ್ಟ್ ಮಾಡಿ. ಆ ನಂತರನೇ ನಿಮಗೆ ಓಕೆ ಇದು ಏನು ರಿಯಾಕ್ಷನ್ ಆಗ್ತಿಲ್ಲ ಅಂದರೆ ಆಮೇಲೆ ಯೂಸ್ ಮಾಡಿ. ಹಾಕ್ಕೊಂಡು ಒಂದು ಅಟ್ಲೀಸ್ಟ್ 10 ಮಿನಿಟ್ಸ್ 15 ಮಿನಿಟ್ಸ್ ಅಬ್ಸರ್ವ್ ಮಾಡಿ, ಏನಾದರೂ ರಿಯಾಕ್ಷನ್ ಆಗ್ತಿದೆಯಾ, ಅಲರ್ಜಿಕ್ ಟೈಪ್ ಆಫ್ ರಿಯಾಕ್ಷನ್ ಏನಾದರೂ ಆಗುತ್ತಾ ಅಂತ. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಸ್ಕಿನ್ ಟೋನ್ ಡಿಫರ್ಸ್. ನನ್ನ ಥರನೇ ನಿಮಗಿರಲ್ಲ, ನಿಮ್ಮ ಥರ ನನ್ನ ಸ್ಕಿನ್ ಇರಲ್ಲ. ಸೊ ಹಾಗಾಗಿ ರಿಸ್ಕ್ ಯಾಕೆ ಅಲ್ವಾ. ಸೊ ಫಸ್ಟ್ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಆ ನಂತರ ನೀವೇನಾದರೂ ಫೇಸಿಗೆ ಅಪ್ಲೈ ಮಾಡಿ. ಬಿಕಾಸ್ ಫೇಸ್ ಇಸ್ ವೆರಿ ಸೆನ್ಸಿಟಿವ್ ಏರಿಯಾ. ಸೊ ಯಾವುದೂ ಹಾಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಏರಿಯಾ ಆ್ಯಂಡ್ ನಮ್ಮ ಫೇಸ್ ಕೂಡ ಒಂಚೂರು ಏನಾದರೂ ಡ್ಯಾಮೇಜ್ ಆದರೆ ಓ ಮೈ ಗಾಡ್ ಅನಿಸುತ್ತೆ. ಸೊ ಯಾರಿಗೆಲ್ಲ ಪಿಂಪಲ್ಸ್ ಮತ್ತು ಡಾರ್ಕ್ ಸರ್ಕಲ್ ಪಿಗ್ಮೆಂಟೇಷನ್ ಇರುತ್ತೆ ಅವರಿಗೆ ಹೈಲಿ ರೆಕಮೆಂಡೆಡ್ ಕ್ರೀಮ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.